ಸ್ನೇಹಿತರೆ, ನಾವು ಇರುವಂಥ ಜಾಗ ದಾವಣಗೆರೆ ಮಹಾನಗರ ಪಾಲಿಕೆ 2ನೇ ವಾರ್ಡಲ್ಲಿ ಹೆಗಡೆ ನಗರ್ ಏನಿತ್ತು, ಆ ಹೆಗಡೆ ನಗರ್ ಶಿಫ್ಟ್ ಮಾಡಿರುವಂಥ ಜಾಗ ಇದು. ಏನು ಸ್ಥಳಾಂತರಿಸಿದ ಜಾಗ, ಆ ಜಾಗಕ್ಕೆ ನಾವಿದ್ದೀವಿ. ಸೊ ಏನು ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಅಂದರೆ, ನೀವು 3-4 ದಿವಸದಿಂದ, ಒಂದು ವಾರದಿಂದ ಸುದ್ದಿವಾಹಿನಿಗಳಲ್ಲಿ ನೋಡ್ತಾ ಇದ್ದೀರಿ. ಏನು ಬೆಂಗಳೂರಲ್ಲಿ ಒಂದು ಫಕೀರ್ ಲೇಔಟ್ ಏನಿತ್ತು, ಆ ಫಕೀರ್ ಲೇಔಟಲ್ಲಿ ಏನು ಸಾರ್ವಜನಿಕರು ಅಲ್ಲಿ ಮನೆ ಹಾಕೊಂಡು ವಾಸವಾಗಿದ್ದರು. ಆ ಒಂದು ಫಕೀರ್ ಲೇಔಟು ಮಹಾನಗರ ಪಾಲಿಕೆಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತದ್ದು. ಅಲ್ಲಿ ನಿಮ್ಮ ಖಾಸಗಿ ಜಾಗ ಅಲ್ಲ ಅಂತ ಅವರಿಗೆ ಆ ಮನೆಗಳನ್ನು ತೆರವುಗೊಳಿಸಿದ್ದ ನಂತರದಲ್ಲಿ ಆ ಫಕೀರ್ ಲೇಔಟಿನ ನಿವಾಸಿಗಳಿಗೆ ಅವರು ಶಾಶ್ವತ ಸೂರಿಗಾಗಿ ಅವರು ಮನವಿ ಮಾಡಿದರು. ಮತ್ತು ಅದರ ಜೊತೆಯಲ್ಲಿ ಪಕ್ಕದ ರಾಜ್ಯ ಕೇರಳ ರಾಜ್ಯದಿಂದನೂ ಕೂಡ ಕೆಲವು ಸಚಿವರು ಬಂದು ಅವ್ರ ಪರವಾಗಿ ನಿಂತು ಹೇಳಿಕೆ ಕೊಟ್ಟದ ನಂತರದಲ್ಲಿ ನಮ್ಮ ರಾಜ್ಯ ಸರ್ಕಾರ ಅವರಿಗೆ ಶಾಶ್ವತ ಸೂರು ಕೊಡ್ತೀವಿ ಅಂತ ಏನು ಘೋಷಣೆ ಮಾಡಿದೆ. ಅದೇ ರೀತಿ ಏನು ಈ ಒಂದು ಲೇಔಟ್ ಹೆಗಡೆ ನಗರ ತೆರವುಗೊಳಿಸಿ ಸರಿಸುಮಾರು 2ರಿಂದ 2.5 ವರ್ಷ ಆಯಿತು. ಇಲ್ಲಿವರೆಗೂ ಕೂಡ ಇಲ್ಲಿ ಯಾವೊಂದು ನಿವೇಶನ ಆಗಿಲ್ಲ. ಕೇವಲ ಏನು 2 ಚರಂಡಿ ಮಾಡಿದ್ದೀರಿ, ಕೆಲವು ಬೀದ ದೀಪ ಏನು ಕಂಬಗಳು ಹಾಕಿದ್ದೀರಿ. ಆದರೆ ಇಲ್ಲಿರುವಂಥ ನಿವಾಸಿಗಳಿಗೆ ಅಲ್ಲಿ ಏನು ಪಟ್ಟಣದಲ್ಲಿ ಇದ್ದು ಬಾಡಿಗೆ ಕಟ್ಟಲಿಕ್ಕೆ ಸಾಧ್ಯ ಆಗ್ತಿಲ್ಲದ ರೀತಿಯಲ್ಲಿ ಅವರು ಅಲ್ಲಿ ವಾಸಿಸ್ತಿದ್ದಾರೆ. ಹಾಗಾಗಿ ನಾವೇನೆಂದರೆ, ನಮ್ಮ ಆಮ್ ಆದ್ಮಿ ಪಕ್ಷದ ಒಂದು ದಾವಣಗೆರೆ ಘಟಕದ ವತಿಯಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಯ ಮುಖಾಂತರ ಮಾನ್ಯ ರಾಜ್ಯ ವಸತಿ ಸಚಿವರಾದಂಥ BZ ಜಮೀರ್ ಅಹಮದ್ ಖಾನ್ ರವರಿಗೆ ಒಂದು ಮನವಿ ಸಲ್ಲಿಸಲಿದ್ದೇವೆ. ಆದಷ್ಟು ಬೇಗ ನೀವು ಯಾವ ರೀತಿ ಆ ಫಕೀರ್ ಲೇಔಟ್ ಏನು ಬೆಂಗಳೂರಲ್ಲಿ ನೀವು ಶಾಶ್ವತ ಸೂರು ಕೊಡ್ತೀವಿ ಅಂತ ನೀವು ಹೇಳ್ತಾ ಇದ್ದೀರಿ, ಅದೇ ರೀತಿ ಕೂಡ ಆದಷ್ಟು ಬೇಗ ಇಲ್ಲಿ ಶಾಶ್ವತ ನಿವೇಶನ ಆಗಬೇಕಂತ ನಮ್ಮ ಒಂದು ಮನವಿ ಕೂಡ ಸಚಿವರಲ್ಲಿ ಇದ್ದಾರೆ ಮತ್ತು ಶಾಸಕರಲ್ಲಿ ಇದೆ. ಆದಷ್ಟು ಬೇಗ ಇಲ್ಲಿ ನಿವೇಶನ ಆಗಬೇಕಂತ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ನಾವು ಕೇಳ್ಕೊಳ್ಳುತ್ತೇವೆ. ನಮಸ್ತೆ. ಎಲ್ಲರಿಗೂ ನಮಸ್ಕಾರಗಳು. ಹೆಗಡೆ ನಗರದಲ್ಲಿ ಎಲ್ಲ ಬಡಪಾಯಿಗಳು, ಎಲ್ಲ ಕೂಲಿ ಮಾಡ್ಕೊಂಡು ತಿನ್ನೋಂಥ ಜನಗಳಿಗೆ ಅಲ್ಲೇ ಮನೆಗಳು ಕೊಟ್ಟಿದ್ದರು. ಆ ಮನೆಗಳು ರೋಡು ಮಾಡ್ಬೇಕನ್ನೋದಕ್ಕೋಸ್ಕರ ಎಲ್ಲ ಮನೆಗಳು ಬುಲ್ಡೇಜರಿಂದ ತೆಗೆದು ಎಲ್ಲ ಮನೆಗಳು ಎಲ್ಲ ನೆಲಸಮ ಮಾಡಿ ಜನಗಳಿಗೆ ನಾವು ಸೈಟ್ ಕೊಡ್ತೀವಿ ಅಂತೇಳಿ ಸೈಟ್ ಕೊಟ್ಟಿದ್ದಾರೆ. ಇಲ್ಲ ಅವ್ರಿಗೇರಿ ಹತ್ತತ್ರ ಕೊಟ್ಟಿದ್ದಾರೆ. ಕೊಟ್ಟು ಒಂದು 2 ವರ್ಷ ಆಯಿತು. ಅದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಜನಗಳು ಇಲ್ಲೇ ಮನೆ ಕಟ್ಟಿಸ್ಕೊಳಕ್ಕೆ ಆಗ್ಲಾರಕ್ಕೆ ಅವರಿಗೆ ಈಗ ಡೈಲಿ 3 ಹೊತ್ತು ಊಟ ಮಾಡೋದೇ ಕಷ್ಟ ಆಗಿರ್ತೈತಿ. ಅಂಥ ಒಂದು ಸಂದರ್ಭದಲ್ಲಿ ಮನೆ ಕಟ್ಟಿಸ್ಕೋಬೇಕಂತಂದರೆ ಅಷ್ಟು ಸುಲಭದ ಮಾತಲ್ಲ. ಇಲ್ಲೇ ಏನೂ ಫೆಸಿಲಿಟಿ ಇಲ್ಲ. ಒಂದು ಉದ್ದಕ್ಕೆ ಚರಂಡಿಗಳು ಮಾಡಿದಾರೆ ಅಷ್ಟೇ, ಬಿಟ್ಟರೆ ಬೀದಿ ಲೈಟ್ ಹಾಕಿದ್ದಾರೆ. ಬೀದಿ ಲೈಟಿಂಗ್ ಕಂಬ ಇದಾವೆ, ಅದಕ್ಕೆ ಲೈಟ್ಗಳು ಅದಾವೆ. ಆದರೆ ಕಲೆಕ್ಷನ್ ಎಲ್ಲ ತಪ್ಪಿಸಿದ್ದಾರೆ. ಇಲ್ಲೇ ಒಂದು 2 ಮನೆಗಳು ವಾಸ ಮಾಡ್ತಾ ಇದ್ದಾರೆ. ಆದರೂ ಅವರು ಬಾಡಿಗೆ ಕಟ್ಟಕ್ಕೆ ಯಾವುದೇ ಕಾರಣಕ್ಕಾಗ್ಲಾರಕ್ಕೆ ಮಾಡ್ತಿದ್ದಾರೆ. ಆದರೂ ಅವ್ರಿಗೆ ಬಂದು ಎಲ್ಲ ಕಾಂಗ್ರೆಸ್ಸು BJP ಅವರು ಎಲ್ಲರೂ ಬಂದು ಆಶ್ವಾಸನೆ ಕೊಟ್ಟಿದ್ದಾರೆ, ಒಂದು ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಈ ಬೆಂಗಳೂರಂಥ ಸಿಟಿಯಲ್ಲಿ ಆದಷ್ಟು ಬೇಗ ಕಣ್ಣಿಗೆ ಕಾಣಿಸುತ್ತೆ ನಮ್ಮ ರಾಜಕಾರಣಿಗಳಿಗೆ. ಆಮೇಲೆ ಕಟ್ಟಕಡೆ ವ್ಯಕ್ತಿಗೂ ಕೂಡ ಈ ಥರ ಸಾಕಷ್ಟು ಕಡೆಗೆ ಕರ್ನಾಟಕದಲ್ಲಿ ಮೂಲೆಯಲ್ಲಿ ಈ ಥರ ಜೋಪಡಿ ಹಾಕೊಂಡಿದ್ದಾರೆ. ಮನೆಗಳೆಲ್ಲ ಗೌರ್ಮೆಂಟಿಂದ ಎಲ್ಲ ಗುರುಡೇಜರಿಂದ ನೆಲಸಮ ಮಾಡಿರೋಂಥ ಜನಗಳಿಗೆ ಬಾಡಿಗೆ ಕಟ್ಟಲಾರದೆ ಸ್ಕೂಲು ಮಕ್ಕಳಿಗೆಲ್ಲ ತೊಂದರೆ ಆಗಿದೆ. ಇಷ್ಟೊಂದು ಪ್ರಾಬ್ಲಮ್ಗಳನ್ನ ಅನುಭವಿಸ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಸಚಿವರು ಗಮನ ಹರಿಸ್ಬೇಕೆಂದು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.